ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಪ್ರತಿ 6 ತಿಂಗಳಿಗೊಮ್ಮೆ ಸೆಬಿ F&O ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾ ಇರುತ್ತೆ. ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ 93% ಅಥವಾ ಅಬೌವ್ 90% ಜನ ಹಣವನ್ನ ಕಳ್ಕೊಳ್ತಿದ್ದಾರೆ ಅಂತ ಸಂದರ್ಭದಲ್ಲಿ ನಾನು ವಿಡಿಯೋಗಳನ್ನ ಕವರ್ ಮಾಡಿದಾಗ ತುಂಬಾ ಜನ ಕೇಳ್ತಾ ಇರ್ತೀರಿ, ಯಾಕೆ F&O ನ ಬ್ಯಾನ್ ಮಾಡಬಾರ್ದು ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆನೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. F&O ಅಂದ್ರೆ ಏನು, F&O ನ ಬ್ಯಾನ್ ಮಾಡಬಹುದಾ, F&O ದಿಂದ ಮಾರ್ಕೆಟ್ಗೆ ಏನಾದ್ರೂ ಅಡ್ವಾಂಟೇಜಸ್ ಇದೆಯಾ, ಹಾಗೆ ಇನ್ ಕೇಸ್ ಬ್ಯಾನ್ ಮಾಡಿದ್ರೆ ಏನೆಲ್ಲ ಚಾಲೆಂಜಸ್ ಅನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಈ ವಿಚಾರದ ಬಗ್ಗೆ ನಾವು ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಉದಾಹರಣೆಗಾಗಿ ಯಾವ್ದಾದ್ರು ಸ್ಟಾಕ್ ಅನ್ನ ತಗೊಂಡ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನ ಓಪನ್ ಮಾಡಬಹುದು. ನೀವೇನಾದ್ರೂ ಇನ್ವೆಸ್ಟ್ ಮಾಡುವಂತ ಪ್ಲಾನ್ ಇದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮಿಂದ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ಕೂಡ ಸಿಗುತ್ತೆ. ಜೊತೆಗೆ ನಿಮ್ಗೆ ಟೈಮ್ಲಿ ಸಪೋರ್ಟ್ ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೆ ಸೇಮ್ ನಂಬರ್ ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಮೊದಲಿಗೆ ನಾವು ಫ್ಯೂಚರ್ ಅಂಡ್ ಆಪ್ಷನ್ಸ್ ಬ್ಯಾನ್ ಮಾಡಬೇಕಾ, ಅದರಿಂದ ಏನಾದ್ರೂ ಮಾರ್ಕೆಟ್ ಅಡ್ವಾಂಟೇಜ್ ಇದೆಯಾ, ಅಥವಾ ಬ್ಯಾನ್ ಮಾಡಿದ್ರೆ ಏನೆಲ್ಲ ಚಾಲೆಂಜಸ್ ಬರುತ್ತೆ, ಅದಕ್ಕೆ ಹೋಗೋದಕ್ಕೆ ಮುಂಚೆ ಬ್ರೀಫ್ ಆಗಿ ವಾಟ್ ಆರ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಾದ್ರೆ ಮುಂದಿನ ವಿಷಯ ನಮ್ಗೆ ಈಸಿಯಾಗಿ ಅರ್ಥ ಆಗ್ಬೋದು. ತುಂಬಾ ಜನ ಈಗಾಗಲೇ ಫಂಡೋದಲ್ಲಿ ಟ್ರೇಡಿಂಗ್ ಮಾಡಿರೋರು ಇರ್ತೀರಿ, ಕೆಲವರು ಮಾಡಿಲ್ದೇ ಇರೋರು ಕೂಡ ಇದ್ದೀರಿ. ಟ್ರೇಡಿಂಗ್ ಈಗಾಗಲೇ ಮಾಡಿರೋರಿಗೆ ಇದ್ರ ಬಗ್ಗೆ ಖಂಡಿತ ಒಂದಷ್ಟು ನಾಲೆಡ್ಜ್ ಇರುತ್ತೆ. ಮಾಡಿಲ್ದೇ ಇರೋರಿಗೆ ಗೊತ್ತಿಲ್ಲದೆ ಇರಬಹುದು. ಬ್ರೀಫ್ ಆಗಿ ಜಸ್ಟ್ 1 or 2 minutes ಅಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಯೋಣ. ಈಗಾಗಲೇ ನಿಮ್ಗೆ ಗೊತ್ತಿದ್ರೆ ಬೇಕಿದ್ರೆ 1-2 minutes ಫಾರ್ವರ್ಡ್ ಮಾಡಬಹುದು ವಿಡಿಯೋನ. ಆಕ್ಚುಲಿ ಈ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಏನಿದೆ, ಇದು ಸ್ಪೆಕ್ಯುಲೇಟ್ ಮಾಡ್ಲಿಕ್ಕೆ ಇರುವಂತ ಇನ್ಸ್ಟ್ರೂಮೆಂಟ್ ಅಲ್ಲ. ಅಂದ್ರೆ ನಾವೇನೀಗ ಟ್ರೇಡ್ ಮಾಡ್ತಾ ಇದೀವಿ ಅದಕ್ಕೆ ಇರುವಂತ ಟೂಲ್ ಅಲ್ಲ. ಇದಿರೋದು ನಮ್ಮ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ. ಹೇಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಇದೇ ವಿಡಿಯೋದಲ್ಲಿ. ಬಟ್ ಇದನ್ನ ನಾವು ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಹಾಗೆ ಟ್ರೇಡರ್ಸ್ ಬೇರೆ ರೀತಿಯಾಗಿ ಬಳಸ್ತಾ ಇದ್ದಾರೆ. ಸ್ಪೆಕ್ಯುಲೇಟ್ ಮಾಡ್ಲಿಕ್ಕೆ ಬಳಸ್ತಿದ್ದಾರೆ, ಈಸಿ ಮನಿ ಗಳಿಸೋದಕ್ಕೆ ಬಳಸ್ತಿದ್ದಾರೆ. ಹಾಗಾಗಿ ಇದು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಿದೆ ಅಷ್ಟೇ. ಆಕ್ಚುಲಿ ಇದರ ಪರ್ಪಸ್ಸೇ ಬೇರೆ, ಬಟ್ ಆ ಪರ್ಪಸ್ ಗಿಂತ ಬೇರೆ ವಿಷಯಕ್ಕೆ ಜಾಸ್ತಿ ಯೂಸ್ ಆಗ್ತಾ ಇದೆ. ಇಲ್ಲಿ ಹೆಸರಲ್ಲೇ ನೋಡಿರಾಗೆ F&O, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್. ಮೊದಲಿಗೆ ಫ್ಯೂಚರ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಎ ಫ್ಯೂಚರ್ ಕಾಂಟ್ರಾಕ್ಟ್ ಈಸ್ ಅನ್ ಅಗ್ರಿಮೆಂಟ್ ಟು ಬೈ ಆರ್ ಸೆಲ್ ಸಮಥಿಂಗ್ ಅಟ್ ಎ ಫಿಕ್ಸ್ಡ್ ಪ್ರೈಸ್ ಆನ್ ಎ ಫ್ಯೂಚರ್ ಡೇಟ್. ಅಂದ್ರೆ ಒಂದು ವಸ್ತುವನ್ನ ಅಥವಾ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ, ಒಂದು ಶೇರ್ ಅನ್ನ ಒಂದ್ ಪರ್ಟಿಕ್ಯುಲರ್ ಡೇಟ್ ಗೆ, ಮುಂದಿನ ಫ್ಯೂಚರ್ ಡೇಟ್, ನಾವ್ ಇದನ್ನ ಮಾರ್ಕೆಟ್ ಅಲ್ಲಿ ಎಕ್ಸ್ಪೈರಿ ಅಂತೀವಲ್ಲ, ವೀಕ್ಲಿ ಎಕ್ಸ್ಪೈರಿ, ಮಂತ್ಲಿ ಎಕ್ಸ್ಪೈರಿ ಅಂತ, ಆ ಪರ್ಟಿಕ್ಯುಲರ್ ಡೇಟ್ ಗೆ ಇಂತಿಷ್ಟು ಅನ್ನೋ ಪ್ರೈಸ್ ಗೆ ಬೈ ಮಾಡ್ತೀವಿ ಅಂತ ಮಾಡ್ಕೊಳ್ಳುವಂತ ಫ್ಯೂಚರ್ ಕಾಂಟ್ರಾಕ್ಟ್ ಆಗಿರುತ್ತೆ ಇದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಅವಾಗ ಆಕ್ಚುಯಲ್ ಮಾರ್ಕೆಟ್ ಪ್ರೈಸ್ ಎಷ್ಟಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನಾವು ಇವಾಗ ಯಾವ್ದಕ್ಕೆ ಒಪ್ಪಂದ ಮಾಡ್ಕೊಳ್ತಿದೀವಿ, ಯಾವ ಪ್ರೈಸ್ ಗೆ ತಗೊಳ್ತೀವಿ ಅಥವಾ ಮಾರಾಟ ಮಾಡ್ತೀವಿ ಅಂತ ಒಪ್ಪಂದ ಮಾಡ್ಕೊಳ್ತಿದೀವಿ, ಅದಕ್ಕೆ ನಾವು ಫ್ಯೂಚರ್ ಡೇಟ್ ಗೆ ಸೆಲ್ ಮಾಡಬೇಕು ಅಥವಾ ಬೈ ಮಾಡಬೇಕಾಗಿರುತ್ತೆ. ಒಂದ್ ಸಿಂಪಲ್ ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ, ಒಬ್ಬ ಫಾರ್ಮರ್ ಅವನು ಟೊಮಾಟೊ ಬೆಳಿತಾನೆ ಅಂತ ಇಟ್ಕೊಳ್ಳೋಣ. ಟೊಮ್ಯಾಟೊ ಫಾರ್ಮರ್, ಅಥವಾ ನೀವು ಬೇರೆ ಏನೇ ಕಮಾಡಿಟಿ ತಗೊಂಡ್ರು ಪರವಾಗಿಲ್ಲ, ಈರುಳ್ಳಿ ತಗೊಳ್ಬಹುದು, ವೀಟ್ ತಗೊಳ್ಬಹುದು, ರೈಸ್ ತಗೊಳ್ಬಹುದು, ಯಾವುದೇ ಒಂದು ತಗೊಳ್ಳಿ. ಫಾರ್ ಎಕ್ಸಾಂಪಲ್ 2000 rupees ಪರ್ ಕ್ವಿಂಟಲ್ ಹಾಗೆ ನಾನು ಬೆಳೆದಿರುವಂತ ಟೊಮಾಟೋನ ಸೆಲ್ ಮಾಡ್ತೀನಿ ಅಂತ ಬೈಯರ್ ಹತ್ರ ಒಪ್ಪಂದ ಮಾಡ್ಕೊಳ್ಳೋದು. ಆಫ್ಟರ್ 3 months, ಇವತ್ತು ನಾನು ಒಪ್ಪಂದವನ್ನ ಮಾಡ್ಕೊಳ್ತೀನಿ. ನಾನೇ ಒಬ್ಬ ಫಾರ್ಮರ್ ಅಂತ ಇಟ್ಕೊಳ್ಳೋಣ. ಈಗ 2000 ರೂಪಾಯಿ ಪರ್ ಕ್ವಿಂಟಲ್ 3 ತಿಂಗಳ ನಂತರ ಟೊಮಾಟೋನ ಸೇಲ್ ಮಾಡಕ್ಕೆ ಒಪ್ಪಂದವನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಒಪ್ಪಂದ ಆಯ್ತು ಅಂದ್ಮೇಲೆ ನೆಕ್ಸ್ಟ್ 3 ತಿಂಗಳ ನಂತರ ಆ ಪರ್ಟಿಕ್ಯುಲರ್ ಡೇಟ್ ಬರುತ್ತಲ್ಲ, ಅವತ್ತು ಮಾರ್ಕೆಟ್ ಪ್ರೈಸ್ ಎಷ್ಟಾದ್ರೂ ಇರಬಹುದು. ಫಾರ್ ಎಕ್ಸಾಂಪಲ್ ಅದರ ಪ್ರೈಸ್ 2500 ಇರಬಹುದು, ಅದರ ಪ್ರೈಸ್ 1500 ಕೂಡ ಇರಬಹುದು. ಅದು ಮ್ಯಾಟರ್ ಆಗೋದಿಲ್ಲ ನನಗೆ. ನಾನು 2000 ರೂಪಾಯಿಗೆ ಕೊಡಬೇಕಾಗಿರುತ್ತೆ. ಈ ರೀತಿಯಾಗಿ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಅನ್ನ ಮಾಡ್ಕೊಳ್ಳೋದು ಇಲ್ಲಿ ಷೇರುಗಳಲ್ಲೂ ಕೂಡ ನಡೆಯುತ್ತೆ. ಆಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದೆ, ಅಂದ್ರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಸ್ಟಾರ್ಟ್ ಆಗಿದ್ದೆ ಕಮಾಡಿಟಿ ಟ್ರೇಡಿಂಗ್ ಅಲ್ಲೇನ. ಈ ರೀತಿ ವಸ್ತುಗಳನ್ನ ಟ್ರೇಡ್ ಮಾಡ್ಲಿಕ್ಕೆನ, ರೈತರು ಉತ್ಪಾದನೆ ಮಾಡುವಂತ ವಸ್ತುಗಳನ್ನ. ಯಾಕಂದ್ರೆ 3 ತಿಂಗಳಾದ ನಂತರ ನನಗೆ ಯಾವ ಪ್ರೈಸ್ ಇರುತ್ತೆ ಗೊತ್ತಿಲ್ಲ, ಹಾಗೆ ಬೈ ಮಾಡೋರ್ಗೂ ಕೂಡ ಗೊತ್ತಿಲ್ಲ 3 ತಿಂಗಳ ನಂತರ ಯಾವ ಪ್ರೈಸ್ ಬರುತ್ತೆ ಅಂತ. ಅದಕ್ಕಾಗಿ ನಾವು ಇವತ್ತೇ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದೀವಿ. ಇನ್ ಕೇಸ್ ಸ್ಟಾಕ್ ಪ್ರೈಸ್ ಬಿದ್ರೆ ನನಗೆ ಲಾಭ ಆಗುತ್ತೆ, ತಗೊಳ್ಳೋನಿಗೆ ಲಾಸ್ ಆಗುತ್ತೆ. ಸ್ಟಾಕ್ ಪ್ರೈಸ್ ಅಪ್ ಆದ್ರೆ ಮಾರೋನಿಗೆ ಲಾಸ್ ಆಗುತ್ತೆ, ತಗೊಳ್ಳೋನಿಗೆ ಲಾಭ ಆಗುತ್ತೆ. ಇದೇ ಫ್ಯೂಚರ್ ಕಾಂಟ್ರಾಕ್ಟ್. ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಇದು ನಡೀತಾ ಇರುತ್ತೆ F&O ಸೆಗ್ಮೆಂಟ್ ಅಲ್ಲಿ. ಇನ್ನು ನೆಕ್ಸ್ಟ್ ಆಪ್ಷನ್ಸ್ ಗೆ ಬರೋಣ. ಫ್ಯೂಚರ್ಸ್ ತಿಳ್ಕೊಂಡ್ವಿ, ಆಪ್ಷನ್ಸ್ ಇದು ಕೂಡ ಒಂದು ಕಾಂಟ್ರಾಕ್ಟ್. ಆದ್ರೆ ಇಲ್ಲಿ an option contract gives the right but not obligation.
ಇಲ್ಲೂ ಕೂಡ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎರಡೂ ಇರುತ್ತೆ. ಇಲ್ಲಿ ಬೈಯರ್ಸ್ ಅಥವಾ ಸೆಲ್ಲರ್ಸ್ ಗೆ ಒಂದು ರೈಟ್ ಇರುತ್ತೆ, ಬಟ್ ಅಬ್ಲಿಗೇಷನ್ ಇರೋದಿಲ್ಲ. ಮಾರಲೇಬೇಕು, ಬೈ ಮಾಡಲೇಬೇಕು ಅಥವಾ ಸೆಲ್ ಮಾಡಲೇಬೇಕು ಅಂತ ಅಬ್ಲಿಗೇಷನ್ ಇರಲ್ಲ. ಇದು ಟೋಟಲಿ ಡಿಫ್ರೆಂಟ್ ಆಗುತ್ತೆ ಫ್ಯೂಚರ್ಸ್ ಗೆ ಹೋಲಿಸಿದ್ರೆ. ಹಾಗಾದ್ರೆ ಹೇಗೆ ಇದು ವರ್ಕ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನೀವು ಸೆಲ್ ಮಾಡಬೇಕು ಅನ್ಕೊಳ್ತೀರಿ. 1,000 ರೂಪಾಯಿ ಬಂದ್ರೆ ಸೆಲ್ ಮಾಡಬೇಕು ಅಂತ ಇಟ್ಕೊಂಡಿರ್ತೀರಿ ಟಾರ್ಗೆಟ್ ಅನ್ನ. ಅದಕ್ಕೆ ಈಗ ನೀವು ಇನ್ಶೂರೆನ್ಸ್ ತಗೊಳ್ತೀರಿ, ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ತಗೊಳ್ತೀರಿ. ಅಂದ್ರೆ ಫಾರ್ ಎಕ್ಸಾಂಪಲ್ 1,000 ರೂಪಾಯಿ ಅಂದ್ರೆ 50 ರೂಪೀಸ್ ಇನ್ಶೂರೆನ್ಸ್ ಪ್ರೀಮಿಯಂ ಇದೆ ಅಂತ ಇಟ್ಕೊಳ್ಳಿ. ಈ ಇನ್ಶೂರೆನ್ಸ್ ಪ್ರೀಮಿಯಂ ತರ ಪೇ ಮಾಡಿ ನೀವು ಆ ಸ್ಟಾಕ್ ಅನ್ನ 1,000ದಲ್ಲಿ ಸೆಲ್ ಮಾಡ್ತೀವಿ ಅಂತ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತೀರಿ. ಇನ್ ಕೇಸ್ ಮಾರ್ಕೆಟ್ ಬಿತ್ತು 900 ರೂಪಾಯಿಗೆ ಬಂತು ಆ ಸ್ಟಾಕ್, ನಿಮ್ಗೆ ಇನ್ಶೂರೆನ್ಸ್ ಇದೆ, ಆಗ ನೀವು ಸ್ಟಿಲ್ 1,000ಕ್ಕೆ ಸೆಲ್ ಮಾಡಬಹುದು 900 ಬಂದ್ರು ಕೂಡ. ಯಾಕಂದ್ರೆ ತಗೊಳ್ಳೋರು ನಿಮ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ನಾನು 1,000 ತಗೊಳ್ತೀನಿ ಅಂತ. ನೀವು ಸೆಲ್ ಮಾಡ್ಬೇಕಂದ್ರೆ ಇನ್ನೊಬ್ರು ತಗೊಳ್ಬೇಕಲ್ಲ, ನಿಮ್ಮಿಬ್ಬರ ಜೊತೆ ಒಪ್ಪಂದ ಆಗಿದೆ, ಹಾಗಾಗಿ ಅವ್ರು ತಗೊಳ್ಳೇಬೇಕು. ಇನ್ ಕೇಸ್ ಮಾರ್ಕೆಟ್ ಅಪ್ ಆಯ್ತು, ಯು ಸಿಂಪ್ಲಿ ಇಗ್ನೋರ್ ದ ಆಪ್ಷನ್ ಅಂಡ್ ಸೆಲ್ ಅಟ್ ದ ಹೈಯರ್ ಪ್ರೈಸ್. ಅವಾಗ ಏನ್ ಮಾಡ್ತೀರಿ? ನೀವಿಲ್ಲಿ ಪ್ರೀಮಿಯಂ ತಗೊಂಡಿರ್ತೀರಲ್ಲ, ಅದನ್ನ ಇಗ್ನೋರ್ ಮಾಡ್ತೀರಿ. ಸ್ಟಾಕ್ ಪ್ರೈಸ್ ಮೇಲೆ ಹೋಗಿದೆ, 1,000ಕ್ಕಿಂತ ಮೇಲೆ ಹೋಗಿದೆ, ಮಾರ್ಕೆಟ್ ಪ್ರೈಸ್ ಮಾರಾಟ ಮಾಡಿ ಸುಮ್ಮನೆ ಆಗ್ತೀರಿ. ಇಲ್ಲಿ ನೀವು ಕಳ್ಕೊಳ್ಳೋದೆಷ್ಟು? ಪ್ರೀಮಿಯಂ ಅನ್ನ ಪೇ ಮಾಡಿದ್ರಲ್ಲ 50 ರೂಪೀಸ್, ಅದನ್ನ ಕಳ್ಕೊಳ್ತೀರಿ ಅಷ್ಟೇ. ಈ ರೀತಿಯಾಗಿ ಆಪ್ಷನ್ಸ್ ವರ್ಕ್ ಆಗುತ್ತೆ. ಇಲ್ಲೂ ಅಗೇನ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎರಡೂ ಕೂಡ ಇರುತ್ತೆ, ಅದು ಗೊತ್ತಿರಲಿ. ಏನು, ಯಾಕೆ ನಾವು F&O ನ ಬ್ಯಾನ್ ಮಾಡಬಾರ್ದು? ತುಂಬಾ ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಬ್ಯಾನ್ ಮಾಡ್ಬಿಡೋದು ಬೆಟರ್ ಅಲ್ವಾ? ಒಂದಷ್ಟು ಹಣ ಉಳಿಯುತ್ತೆ ಅಟ್ಲೀಸ್ಟ್. ಆಕ್ಚುಲಿ ನಾವ್ ಇನ್ ಕೇಸ್ ಏನಾದ್ರೂ F&O ನ ಬ್ಯಾನ್ ಮಾಡಿದ್ರೆ ಖಂಡಿತ ಇಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ. ಯಾಕೆಂದ್ರೆ ಮಾರ್ಕೆಟ್ಸ್ ಬಿಕಮ್ ಲೆಸ್ ಎಫಿಷಿಯಂಟ್. ಮಾರ್ಕೆಟ್ ಅಲ್ಲಿ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಬಿಗ್ ಇನ್ಸ್ಟಿಟ್ಯೂಷನ್ಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಅನ್ನ ಕಳ್ಕೊಳ್ತವೆ. ಯಾಕಂದ್ರೆ F&O ಇರೋದೇ ರಿಸ್ಕ್ ಮ್ಯಾನೇಜ್ ಮಾಡ್ಲಿಕ್ಕೆ. ಅದನ್ನ ರಿಸ್ಕ್ ಮ್ಯಾನೇಜಿಂಗ್ ಟೂಲ್ ಅಂತಾನೆ ಕರೆಯೋದು. ಯಾಕೆ ಅಂತ ನಿಮಗೆ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಗ ಅರ್ಥ ಆಗುತ್ತೆ. ಇದನ್ನ ಬ್ಯಾನ್ ಮಾಡೋದ್ರಿಂದ ಲಿಕ್ವಿಡಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಗ್ಲೋಬಲ್ ಇನ್ವೆಸ್ಟರ್ಸ್ ಗೆ ಅಟ್ರಾಕ್ಟಿವ್ ಆಗಿ ಕಾಣೋದಿಲ್ಲ ಮಾರ್ಕೆಟ್ಸ್, ಯಾಕಂದ್ರೆ ಹೆಡ್ಜಿಂಗ್ ಟೂಲ್ ಇರೋದಿಲ್ಲ. ಹಾಗಾಗಿ ಯಾವುದೇ ಮಾರ್ಕೆಟ್ ಅಲ್ಲಿ ಈಗಾಗಲೇ ಇದು ನಡೀತಿದೆ ಅಂದ್ರೆ ಅದನ್ನ ಬ್ಯಾನ್ ಮಾಡೋದಕ್ಕೆ ಅವರು ಇಷ್ಟ ಪಡೋದಿಲ್ಲ. ಯಾಕೆ ಇಷ್ಟ ಪಡಲ್ಲ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ F&O ಬೆನಿಫಿಟ್ಸ್ ಏನು, ಇದರಿಂದ ಲಾಭಗಳೇನು ಅಂತ ನೋಡಿದ್ರೆ, ಎಡ್ಜಿಂಗ್, ರಿಸ್ಕ್ ಪ್ರೊಟೆಕ್ಟ್ ಮಾಡುತ್ತೆ. ಇದು ಹೇಗೆ? ಎಸ್ಪೆಷಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ ಆಗಿನೇ ಇದನ್ನ ನಾವು ನೋಡ್ಬೇಕಾಗಿರೋದು, ಸ್ಪೆಕ್ಯುಲೇಷನ್ ಟೂಲ್ ಆಗಿ ಅಲ್ಲ. ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ, ಇದನ್ನ ನಾವು ಬೇರೆ ರೀತಿ ಬಳಸ್ಕೊಳ್ತಾ ಲಾಸ್ ಮಾಡ್ಕೊಳ್ತಿದೀವಿ ಅಷ್ಟೇ. ಆಕ್ಚುಲಿ ನಮ್ಮ ಲಾಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇರುವಂತ ಟೂಲ್ ಇದು. ಒಂದು ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ, ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಹೌಸ್ ಸುಮಾರು 1,000 ಕೋಟಿ ಮೊತ್ತದ ಸ್ಟಾಕ್ಸ್ ಅನ್ನ ಹೋಲ್ಡ್ ಮಾಡಿದೆ ಅಂತ ಇಟ್ಕೊಳ್ಳಿ. 1,000 ಕೋಟಿ ಇರುತ್ತೆ, 1,000 ಕೋಟಿ ಅಂತಾನೆ ಇಟ್ಕೊಳ್ಳೋಣ. ಇನ್ ಕೇಸ್ ಮಾರ್ಕೆಟ್ ಬೀಳಕ್ ಶುರುವಾಯ್ತು ಅಂತಂದ್ರೆ, ಯಾವ್ದಾದ್ರು ರೀಸನ್ಗೆ, ಅದು ಎಲೆಕ್ಷನ್ಸ್ ಆಗ್ಬೋದು, ಗ್ಲೋಬಲ್ ಕ್ರೈಸಿಸ್ ಆಗ್ಬೋದು, ವಾರ್ ಆಗ್ಬೋದು, ಕೋವಿಡ್ ತರದ ಪರಿಸ್ಥಿತಿ ಬರ್ಬೋದು, ಮಾರ್ಕೆಟ್ ಬೀಳಕ್ ಶುರುವಾಯ್ತು ಅಂತಂದ್ರೆ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾರೆ? ಇಂಡೆಕ್ಸ್ ಫ್ಯೂಚರ್ ಅಥವಾ ಆಪ್ಷನ್ಸ್ ಅನ್ನ ಬಳಸ್ಕೊಂಡು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ, ಎಡ್ಜ್ ಮಾಡಿ. ಅಂದ್ರೆ ಮಾರ್ಕೆಟ್ ಬೀಳ್ತಿದೆ ಅಂದ್ರೆ ಶಾರ್ಟ್ ಮಾಡಬಹುದು, ಅವಕಾಶ ಇರುತ್ತೆ. ಸೆಲ್ ಮಾಡ್ತಾರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ. ಕೆಳಗಡೆ ಹೋದಾಗ ಬೈ ಮಾಡ್ತಾರೆ, ಅಥವಾ ಬೈ ಮಾಡದೇ ಇದ್ರು ಇರೋ ಹೋಲ್ಡಿಂಗ್ ಅನ್ನೇ ಬಳಸ್ಕೊಂಡು ಸ್ಕ್ವೇರ್ ಆಫ್ ಮಾಡ್ತಾರೆ. ಆಪ್ಷನ್ಸ್ ತುಂಬಾ ಇರುತ್ತೆ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇದ್ದಾಗ, ಅಥವಾ ಇಂಡೆಕ್ಸ್ ಲೆವೆಲ್ ಅಲ್ಲಿ ಮಾಡಬಹುದು. ಎಡ್ಜ್ ಮಾಡ್ತಾರೆ, ತಮ್ಮ ಲಾಸ್ ಅನ್ನ ಕಡಿಮೆ ಮಾಡ್ಕೊಳ್ಳುವಂತ ಟೂಲ್ ಆಗಿ ಬಳಸ್ಕೊಳ್ತಾರೆ F&O ನ. ಇನ್ ಕೇಸ್ F&O ಇಲ್ಲ ಅಂದ್ಕೊಳ್ಳಿ, ದೊಡ್ಡ ಇನ್ವೆಸ್ಟರ್ಸ್ ಫುಲ್ ಮಾರ್ಕೆಟ್ ರಿಸ್ಕ್ ಎಕ್ಸ್ಪೋಸ್ ಆಗ್ತಾರೆ. ನೋ ಪ್ರೊಟೆಕ್ಷನ್ ಮೆಕ್ಯಾನಿಸಮ್, ಅಲ್ಲಿ ಯಾವುದೇ ರೀತಿಯ ಮೆಕ್ಯಾನಿಸಮ್ ಇರೋದಿಲ್ಲ, ಎಡ್ಜ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ? ದೊಡ್ಡ ಇನ್ವೆಸ್ಟರ್ಸ್ ಅಂತಹ ಮಾರ್ಕೆಟ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ರಿಸ್ಕ್ ಪ್ರೊಟೆಕ್ಷನ್ ಬೇಕು ಅಂದ್ರೆ ನಾವು ಎಡ್ಜಿಂಗ್ ಟೂಲ್ ಇರಬೇಕು. ಎಡ್ಜಿಂಗ್ ಟೂಲ್ ಇರಬೇಕು ಅಂದ್ರೆ ಅದು ಅವೈಲೇಬಲ್ ಇರೋದು F&O ದಲ್ಲಿ. ಹಾಗಾಗಿ F&O ದಿಂದ ಇರುವಂತ ಒಂದು ಅಡ್ವಾಂಟೇಜ್. ಇನ್ನು ಸೆಕೆಂಡ್ ಅಡ್ವಾಂಟೇಜ್ ಗೆ ಬಂದ್ರೆ, ಅಥವಾ ಬೆನಿಫಿಟ್ ಗೆ ಬಂದ್ರೆ, ಪ್ರೈಸ್ ಡಿಸ್ಕವರಿ. F&O ಮಾರ್ಕೆಟ್ಸ್ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಅನ್ನ ಪ್ರಿಡಿಕ್ಟ್ ಮಾಡುತ್ತೆ. ಸಾಕಷ್ಟು ಇವೆಂಟ್ಸ್ ಗಳಿರುತ್ತೆ ಮಾರ್ಕೆಟ್ ಅಲ್ಲಿ. ಇಂಟ್ರೆಸ್ಟ್ ರೇಟ್ ಆಗ್ಬೋದು, ರಿಸಲ್ಟ್ಸ್ ಆಗ್ಬೋದು, ಇನ್ಫ್ಲೇಷನ್ ಆಗ್ಬೋದು. ಮೇಜರ್ ಇವೆಂಟ್ಸ್ ಏನಿರುತ್ತೆ ಅದಕ್ಕೆ ಮುಂಚೆ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ನ ಮೇಲೆ ಕೂಡ ಮಾರ್ಕೆಟ್ಸ್ ಮೂವ್ ಆಗುತ್ತೆ. ಪ್ರೈಸ್ ಅಂದ್ರೆ ಫ್ಯೂಚರ್ ಪ್ರೈಸ್ ಡಿಸ್ಕವರ್ ಆಗುತ್ತೆ. ಮಾರ್ಕೆಟ್ ಸೆಂಟಿಮೆಂಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಪುಟ್ ಕಾಲ್ ರೇಷಿಯೋ, ಓಪನ್ ಇಂಟ್ರೆಸ್ಟ್, ಇವುಗಳನ್ನೆಲ್ಲ ಬಳಸ್ಕೊಂಡು ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಇನ್ನು ಬೆಟರ್ ಪ್ರೈಸಿಂಗ್. Cash market prices moves more accurate because F&O markets incorporate future information and expectations. Cash market price accurately move ಆಗುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ಗೆ ನಾವು ಬರೋದಾದ್ರೆ ಲಿಕ್ವಿಡಿಟಿ. ಬಹಳ ಇಂಪಾರ್ಟೆಂಟ್ ಆಗಬೇಕಾಗಿರೋದು ಲಿಕ್ವಿಡಿಟಿ. ಅಂದ್ರೆ ನಾನು ಸೆಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದ್ರೆ ಇನ್ನೊಬ್ರು ಯಾರಾದ್ರೂ ಬೈ ಮಾಡ್ಲಿಕ್ಕೆ ರೆಡಿ ಇರಬೇಕು, ಅಥವಾ ನಾನು ಬೈ ಮಾಡಕ್ ರೆಡಿ ಇದ್ದೀನಿ ಅಂದ್ರೆ ಇನ್ನೊಬ್ರು ಯಾರಾದ್ರೂ ಸೆಲ್ ಮಾಡಕ್ ರೆಡಿ ಇರಬೇಕು. ಆ ಲಿಕ್ವಿಡಿಟಿ ಏನಿರುತ್ತೆ ಅದನ್ನ ಪ್ರೊವೈಡ್ ಮಾಡೋದು F&O. ಟ್ರೇಡಿಂಗ್ ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಸಿಗ್ನಿಫಿಕೆಂಟ್ ಆಕ್ಟಿವಿಟಿ ಇರುತ್ತೆ. ತುಂಬಾ ಜನ ಪಾರ್ಟಿಸಿಪೆಂಟ್ಸ್ ಬರ್ತಿರ್ತಾರೆ. ಹಾಗಾಗಿ ಲಿಕ್ವಿಡಿಟಿ ಇಂಪ್ರೂವ್ ಆಗುತ್ತೆ. ರೆಡ್ಯೂಸ್ಡ್ ಬಿಡ್ ಆಸ್ಕ್ ಸ್ಪ್ರೆಡ್ಸ್, ಬೆಟರ್ ಎಕ್ಸಿಕ್ಯೂಷನ್ಸ್. ನೆಕ್ಸ್ಟ್ ಪೋರ್ಟ್ಫೋಲಿಯೋ ಫ್ಲೆಕ್ಸಿಬಿಲಿಟಿ. ನೀವು ಸ್ಟಾಕ್ಸ್ ಅನ್ನ ಸೆಲ್ ಮಾಡದೆ ಎಡ್ಜ್ ಮಾಡಬಹುದು ಲಾಂಗ್ ಟರ್ಮ್ ಪೊಸಿಷನ್ ಗಳನ್ನ. ಜೊತೆಗೆ
ಅರ್ನ್ ಇನ್ಕಮ್ ವಯ ಕವರ್ಡ್ ಕಾಲ್ಸ್ ನ ಮೂಲಕ ಕೂಡ ಇನ್ಕಮ್ ಅನ್ನ ಗಳಿಸಬಹುದು. ಡೌನ್ ಸೈಡ್ ಪ್ರೊಟೆಕ್ಟ್ ಮಾಡಬಹುದು ಪುಟ್ಸ್ ಅನ್ನ ಬಳಸ್ಕೊಂಡು. ಲಾಸಸ್ ಗೆ ಇನ್ಶೂರೆನ್ಸ್ ತಗೊಳ್ಳೋದು ಇದೆಲ್ಲ ಸಾಧ್ಯ ಇರೋದು F&O ದಲ್ಲೇ. ಬಟ್ ರಿಟೇಲ್ ಇನ್ವೆಸ್ಟರ್ಸ್ ಗೆ ಇವೆಲ್ಲ ತಿಳ್ಕೊಳ್ಳೋದು ಬಹಳ ಕಷ್ಟ. ಪ್ರಾಪರ್ ಆಗಿ ನೀವು ತಿಳ್ಕೊಂಡ್ರಿ ಅಂದ್ರೆ ಖಂಡಿತ ಇದರಿಂದ ಸಾಕಷ್ಟು ಅಡ್ವಾಂಟೇಜಸ್ ಇದೆ. ಇನ್ ಕೇಸ್ F&O ಇಲ್ಲ ಅಂತಂದ್ರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ತುಂಬಾನೇ ಕಷ್ಟ ಆಗಿರುತ್ತೆ, ಇನ್ಎಫಿಷಿಯಂಟ್ ಕೂಡ ಆಗುತ್ತೆ. ಎಸ್ಪೆಷಲಿ ಸಣ್ಣ ಇನ್ವೆಸ್ಟರ್ಸ್ ಗೆ ಇದರ ಇಂಪ್ಯಾಕ್ಟ್ ಅಷ್ಟೇನು ಆಗೋದಿಲ್ಲ, ಆದ್ರೆ ದೊಡ್ಡ ಇನ್ವೆಸ್ಟರ್ಸ್ ಗೆ ತುಂಬಾನೇ ಆಗುತ್ತೆ. ಹಾಗೆ ಸಣ್ಣ ಇನ್ವೆಸ್ಟರ್ಸ್ ಕೂಡ ಈ ವಿಷಯಗಳನ್ನ ತಿಳ್ಕೊಂಡು ಪ್ರಾಪರ್ ಆಗಿ ನಾವು ಈ ಟೂಲ್ ಅನ್ನ ಬಳಸ್ತಾ ಹೋದ್ರೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಲಾಸಸ್ ಅನ್ನ ತುಂಬಾನೇ ರೆಡ್ಯೂಸ್ ಮಾಡಬಹುದು, ಜೊತೆಗೆ ಲಾಭವನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಅವಕಾಶ ಇರುತ್ತೆ. ಹಾಗಾಗಿನೇ ನಾವು ಯಾವ ರೀತಿ ಬಳಸ್ತೀವಿ ಆ ಟೂಲ್ ನ ಅದ್ರ ಮೇಲೆ ನಮ್ಮ ಲಾಭ ನಷ್ಟ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಭಾರತ ಏನಾದ್ರೂ F&O ನ ಬ್ಯಾನ್ ಮಾಡುತ್ತೋ ಅಂತ ಇಟ್ಕೊಳ್ಳಿ ಉದಾಹರಣೆಗೆ, ಅಂತ ಸಂದರ್ಭದಲ್ಲಿ ಬಹುಶಃ FIS ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಟ್ರೇಡಿಂಗ್ ಆಗಿ ಸಿಂಗಾಪುರ್, ದುಬೈ ಅಥವಾ US ಎಕ್ಸ್ಚೇಂಜಸ್ ಕಡೆ ಗಮನ ಹರಿಸ್ತಾರೆ. NSE BSE ಇಂಪಾರ್ಟೆನ್ಸ್ ಅನ್ನ ಕಳ್ಕೊಳ್ತವೆ. ಹಾಗಂತ ಝೀರೋ ಆಗುತ್ತೆ ಅಂತಲ್ಲ, ಬಟ್ ಆಕ್ಟಿವಿಟಿ ರೆಡ್ಯೂಸ್ ಆಗುತ್ತಲ್ಲ, ಮಾರ್ಕೆಟ್ ಅಟ್ರಾಕ್ಟಿವ್ ಆಗಿ ಅನ್ಸೋದಿಲ್ಲ. ಹಾಗಾಗಿ ಇದನ್ನ ಕಂಪ್ಲೀಟ್ಲಿ ಬ್ಯಾನ್ ಮಾಡೋದು ಕಷ್ಟ. ಇನ್ನು ಯಾಕೆ ತುಂಬಾ ಜನ ಇದನ್ನ ಬ್ಯಾನ್ ಮಾಡ್ಬೇಕು ಅಂತ ಅಂತಾರೆ, ಯಾಕೆಂದ್ರೆ 90% ಗಿಂತ ಜಾಸ್ತಿ ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಸುದ್ದಿ. ಏನೋ ವೀಕ್ಲಿ ಆಪ್ಷನ್ಸ್ ಕೂಡ ಇರೋದ್ರಿಂದ ಎಕ್ಸೆಸಿವ್ ವೀಕ್ಲಿ ಆಪ್ಷನ್ಸ್ ಟ್ರೇಡಿಂಗ್, ಶಾರ್ಟ್ ಟರ್ಮ್ ಅಲ್ಲಿ ಹಣ ಗಳಿಸುವಂತ ಹಠಕ್ ಬಿದ್ದು ಜನ ಕಳ್ಕೊಳ್ತಿದ್ದಾರೆ. ಕ್ಯಾಸಿನೋ ಮೆಂಟಾಲಿಟಿ ತುಂಬಾ ಜನರದ್ದು, ಇಮಿಡಿಯೇಟ್ಲಿ ದುಡ್ಡು ಬೇಕು. ಇನ್ನು ಫಾಲ್ಸ್ ಪ್ರಾಮಿಸಸ್, ತುಂಬಾ ಜನ ಟ್ರೇಡಿಂಗ್ ಅಲ್ಲಿ ನಾನು ಅಷ್ಟು ಮಾಡಿದೆ ಎಷ್ಟು ಮಾಡಿದೆ ಅಂತ ಹೇಳ್ತಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನ ನಂಬ್ಕೊಂಡು ಕೂಡ ಜನ ಟ್ರೇಡಿಂಗ್ ಮಾಡಕ್ ಹೋಗಿ ಹಣವನ್ನ ಕಳ್ಕೊಳ್ತಿದ್ದಾರೆ. ಹಾಗಾಗಿ ತುಂಬಾ ಜನ ಇದನ್ನ ಬ್ಯಾನ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಇನ್ನು ಇನ್ ಕೇಸ್ ನಾವು ಬ್ಯಾನ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಏನೆಲ್ಲ ಸಮಸ್ಯೆಗಳಾಗ್ಬೋದು, ಚಾಲೆಂಜಸ್ ಏನ್ ಬರುತ್ತೆ. ನೋ ಎಡ್ಜಿಂಗ್, ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆ ಅಂದ್ರೆ, ಇನ್ ಕೇಸ್ ದೊಡ್ಡ ಪ್ರಮಾಣದಲ್ಲಿ ಡೌನ್ ಆಗ್ತಿದೆ ಅಂದ್ರೆ ಅಂತ ಸಂದರ್ಭದಲ್ಲಿ ಎಡ್ಜ್ ಮಾಡಕ್ ಆಗೋದಿಲ್ಲ. ಎಡ್ಜ್ ಮಾಡಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಇನ್ವೆಸ್ಟರ್ಸ್, ಎಕ್ಸಿಟ್ ಆಗಕ್ ಹೋಗ್ತಾರೆ, ಫುಲ್ ಎಕ್ಸಿಟ್ ಆಗಕ್ ಹೋಗ್ತಾರೆ. ಇನ್ನು ದೊಡ್ಡ ಮಟ್ಟದ ಪಾನಿಕ್ ಕ್ರಿಯೇಟ್ ಆಗುತ್ತೆ, ಪಾನಿಕ್ ಸೆಲ್ಲಿಂಗ್ ಕ್ರಿಯೇಟ್ ಆಗುತ್ತೆ. ಅಂತ ಸಂದರ್ಭದಲ್ಲಿ 10% ಬೀಳೋ ಮಾರ್ಕೆಟ್ 20% ಬೀಳ್ಬೋದು, 30% ಬೀಳ್ಬೋದು. ಯಾಕಂದ್ರೆ ಎಡ್ಜ್ ಮಾಡಕ್ ಆಗಲ್ಲ ಅಂದ್ರೆ ಎಕ್ಸಿಟ್ ಆಗ್ಲೇಬೇಕು, ದೇರ್ ಇಸ್ ನೋ ಅದರ್ ಆಪ್ಷನ್. ಹಾಗಾಗಿ ಮಾರ್ಕೆಟ್ ಬೀಳುವಂತ ಸಂದರ್ಭದಲ್ಲಿ ಈ ಎಡ್ಜಿಂಗ್ ಟೂಲ್ ಇದ್ರೆ ಪಾನಿಕ್ ಸೆಲ್ಲಿಂಗ್ ಕಂಡು ಬರೋದಿಲ್ಲ. ಅಟ್ಲೀಸ್ಟ್ ಇನ್ಸ್ಟಿಟ್ಯೂಷನ್ಸ್ ಅವಾಯ್ಡ್ ಮಾಡ್ತಾರೆ. ಇನ್ನು ವೊಲಟಿಲಿಟಿ ಜಾಸ್ತಿ ಆಗುತ್ತೆ, ಅಪ್ಸ್ ಅಂಡ್ ಡೌನ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಮಾರ್ಕೆಟ್ ಆಗಾಗ ಕ್ರಾಶ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಈಗ ನೋಡ್ತಿರ್ತೀವಲ್ಲ, ಯಾವ್ದಾದ್ರು ಒಂದ್ ಸುದ್ದಿ ಬಂತು ಅಂದ್ರೆ 1% 2% ಬೀಳೋದನ್ನ ಮೇ ಬಿ ಅದು 5% 10% ಆಗ್ಬೋದು. ಫ್ರೀಕ್ವೆಂಟ್ ಕ್ರಾಶಸ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಇನ್ನು ನೆಕ್ಸ್ಟ್, ಬ್ಯಾನ್ ಮಾಡೋದ್ರಿಂದ ಮೇ ಬಿ ಅನ್ರೆಗ್ಯುಲೇಟೆಡ್ ಮಾರ್ಕೆಟ್ ಗಳ ಕಡೆ ಜನ ಶಿಫ್ಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಈಗ ನಾವು ನೋಡ್ತೀವಲ್ಲ, ಕ್ರಿಪ್ಟೋ, ಹಾಗೆ ಇಲ್ಲಿಗಲ್ ಬೆಟ್ಟಿಂಗ್ ಆಪ್ಸ್, ಆಫ್ಶೋರ್ ಬ್ರೋಕರ್ಸ್, ಈ ಕಡೆ ಅನ್ರೆಗ್ಯುಲೇಟೆಡ್ ಕಡೆ ಮೂವ್ ಆಗುವಂತ ರಿಸ್ಕ್ ಕೂಡ ಇರುತ್ತೆ. ಯಾಕಂದ್ರೆ ಜನ ಅದಕ್ಕೆ ತಗಲಾಕೊಂಡಿರೋರು ಬಿಡೋಕ್ ರೆಡಿ ಇರೋದಿಲ್ಲ. ಹಾಗಾಗಿ ಈ ರೀತಿಯ ಆಕ್ಟಿವಿಟೀಸ್ ಕೂಡ ಜಾಸ್ತಿ ಆಗ್ಬೋದು ಅಂತ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಲಾಸ್ ಆಫ್ ಗವರ್ನಮೆಂಟ್ ರೆವಿನ್ಯೂ, STT, GST, F&O ಟ್ರೇಡಿಂಗ್ ಕಾಂಟ್ರಿಬ್ಯೂಷನ್ ತುಂಬಾನೇ ಜಾಸ್ತಿ ಇರುತ್ತೆ, ಅದು ಕೂಡ ಒಂದಷ್ಟು ಲಾಸ್ ಆಗುತ್ತೆ. ಇನ್ನು ಎಂಪ್ಲಾಯ್ಮೆಂಟ್ ಲಾಸಸ್ ಕೂಡ ಇರುತ್ತೆ. ಬ್ರೋಕಿಂಗ್ ಕಂಪನಿಗಳಲ್ಲಿ ಹಲವರು ಇದೇ ಕಾರಣಕ್ಕೆ ಕೆಲಸವನ್ನ ಗಳಿಸ್ಕೊಂಡಿರ್ತಾರೆ, ಅಂತವರ ಜಾಬ್ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಫೈನಾನ್ಷಿಯಲ್ ಸರ್ವಿಸಸ್, ಕಂಪ್ಲೈನ್ಸ್, ಟೆಕ್ನಾಲಜಿ, ಇಲ್ಲೆಲ್ಲ ಕೆಲಸ ಮಾಡ್ತಿರೋರು ಅಂದ್ರೆ ಮಾರ್ಕೆಟ್ ರಿಲೇಟೆಡ್, ಈ F&O ರಿಲೇಟೆಡ್ ಕೆಲಸ ಮಾಡ್ತಿರೋರು ಕೆಲಸವನ್ನ ಕಳ್ಕೊಳ್ಳುವಂತ ರಿಸ್ಕ್ ಇರುತ್ತೆ. ಇನ್ನು ಎಕನಾಮಿಕ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಎಕ್ಸ್ಚೇಂಜ್ ಫೀಸ್, ಇನ್ಫ್ರಾಸ್ಟ್ರಕ್ಚರ್, ಎಕೋಸಿಸ್ಟಮ್ ಅನ್ನು ಬಿಲ್ಡ್ ಮಾಡ್ಕೊಂಡಿದ್ರೆ ಅಲ್ಲಿ ಲಾಸಸ್ ಆಗುತ್ತೆ. ಇನ್ನು ಕ್ಯಾಶ್ ಮಾರ್ಕೆಟ್ ವೀಕ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಲಿಕ್ವಿಡಿಟಿ ರೆಡ್ಯೂಸ್ ಆಗೋದ್ರಿಂದ ಹೈ ವಾಲಟಿಲಿಟಿ ಇರುತ್ತೆ. ಮಾರ್ಕೆಟ್ಸ್ ಅಂದ್ರೆ ಭಯ ಬೀಳುವಂತ ಸಂಭವಗಳು ಕೂಡ ಜಾಸ್ತಿ ಇರುತ್ತೆ. ಇನ್ನು ಪಾರ್ಟಿಸಿಪೇಷನ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಜನರದ್ದು. ಸ್ಲೋಯರ್ ಡಿಸ್ಕವರಿ, ಪ್ರೈಸ್ ಡಿಸ್ಕವರಿ ಏನಿರುತ್ತೆ ಅದು ಮನೆ ಸ್ಲೋ ಆಗುತ್ತೆ. ಲೆಸ್ ಎಫಿಷಿಯಂಟ್ ವಿತೌಟ್ ಡಿರೈವೇಟಿವ್ ಮಾರ್ಕೆಟ್ ಸಿಗ್ನಲ್ಸ್. ಇನ್ನು ಓವರ್ ಆಲ್ ಮಾರ್ಕೆಟ್ ನ ಕ್ವಾಲಿಟಿ ಕೂಡ ಡಿಟಿರಿಯೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ರೀತಿಯ ಡಿಸ್ಅಡ್ವಾಂಟೇಜಸ್ ಕೂಡ ಇಲ್ಲಿ ಇರುತ್ತೆ F&O ಬ್ಯಾನ್ ಮಾಡೋದ್ರಿಂದ. ಇದೇ ಕಾರಣಕ್ಕೆ ಸೆಬಿ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಇದನ್ನ ಬ್ಯಾನ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡೋದಿಲ್ಲ. ಇನ್ಸ್ಟೆಡ್ ಆಫ್ ಬ್ಯಾನಿಂಗ್ ಒಂದಷ್ಟು ಅಡ್ಡಿಗಳನ್ನ ಕ್ರಿಯೇಟ್ ಮಾಡುವಂತ ಕಡೆ ಗಮನವನ್ನ ಕೊಡ್ತಾ ಇದೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಿ ಆಗಾಗ, ಎಸ್ಪೆಷಲಿ ಸೆಬಿ ಬಗ್ಗೆ ಸುದ್ದಿಗಳನ್ನ ಕವರ್ ಮಾಡಿದಾಗ, F&O ಬಗ್ಗೆ ಕವರ್ ಮಾಡಿದಾಗ, ಯಾಕೆ ಸುಮ್ಮನೆ ಬ್ಯಾನ್ ಮಾಡಬಾರ್ದು ಅಂತ. ಬ್ಯಾನ್ ಯಾಕೆ ಮಾಡ್ತಿಲ್ಲ ಅಂದ್ರೆ ಈ ಕಾರಣಗಳಿಗೆ, ಮಾರ್ಕೆಟ್ ಇನ್ಎಫಿಷಿಯಂಟ್ ಆಗ್ಬಿಡುತ್ತೆ, ಹೈ ವಾಲಟಿಲಿಟಿ, ಬಿಗ್ ಕ್ರಾಶಸ್ ಬರಬಹುದು, ಸಾಕಷ್ಟು ಸಮಸ್ಯೆಗಳಾಗೋದ್ರಿಂದ ಬ್ಯಾನ್ ಮಾಡೋದಕ್ಕೆ ಪ್ರಿಫರ್ ಮಾಡೋದಿಲ್ಲ. ಇನ್ನು ಬ್ಯಾನ್ ಮಾಡೋದಕ್ಕಿಂತ ಬೆಟರ್ ಸೊಲ್ಯೂಷನ್ಸ್ ಅಂತಂದ್ರೆ ಲಾಟ್ ಸೈಜ್ ಅನ್ನ ಜಾಸ್ತಿ ಮಾಡುವಂತದ್ದು. ಈಗಾಗಲೇ ಸೆಬಿ ಈ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದೆ, ಸಾಕಷ್ಟು ಬದಲಾವಣೆಗಳನ್ನ ಮಾಡಿದೆ. ಇನ್ನು ವೀಕ್ಲಿ ಎಕ್ಸ್ಪೈರೀಸ್ ಅನ್ನ ಕೂಡ ತೆಗಿಬಹುದು ಅನ್ನುವಂತ ಸುದ್ದಿಗಳು ಕೇಳಿ ಬರ್ತಾ ಇದೆ. ಬಟ್ ಇನ್ನು ಅದಾಗಿಲ್ಲ, ಬಟ್ ಫ್ಯೂಚರ್ ಅಲ್ಲಿ ಆದ್ರೂ ಆಗ್ಬೋದು, ಹೇಳಕ್ ಆಗೋದಿಲ್ಲ. ಇನ್ನು ಮಾರ್ಜಿನ್ಸ್ ರೂಲ್ಸ್ ಅಲ್ಲಿ ಈಗಾಗಲೇ ಸ್ಟ್ರಿಕ್ಟರ್ ರೆಗ್ಯುಲೇಷನ್ಸ್ ಅನ್ನ ತಂದಿದ್ದಾರೆ, ಅದು ಕೂಡ ಈಗಾಗಲೇ ಒಂದಷ್ಟು ಚಾಲನೆಯಲ್ಲಿದೆ. ಇನ್ನು ರಿಸ್ಕ್ ಡಿಸ್ಕ್ಲೋಸರ್ಸ್ ಅನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. ಹಾಗೆ ಸೂಟಬಿಲಿಟಿ ಚೆಕ್ಸ್, ಫಾರ್ ಎಕ್ಸಾಂಪಲ್ ಇನ್ವೆಸ್ಟರ್ಸ್ ಗೆ ಅಂದ್ರೆ ಟ್ರೇಡರ್ಸ್ ಗೆ F&O ಇಳಿತಾರೆ ಅಂದ್ರೆ
ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ, ನಾಲೆಡ್ಜ್ ಇದೆಯಾ ಅನ್ನೋದನ್ನ ಚೆಕ್ ಮಾಡಿ ಕೂಡ ಅವಕಾಶ ಕೊಡುವಂತ ಸಿಸ್ಟಮ್ ಅನ್ನು ತರುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಮುಂದೆ ಅದನ್ನು ಕೂಡ ಮ್ಯಾಂಡೇಟರಿ ಮಾಡಿದ್ರು ಮಾಡಬಹುದು. ಈ ರೀತಿಯಾಗಿ ಹಲವು ನಿರ್ಧಾರಗಳನ್ನು ತಗೊಳ್ಳೋ ಮೂಲಕ ಬಹುಶಃ ಒಂದಷ್ಟನ್ನು ಕಡಿಮೆ ಮಾಡಬಹುದಾಗಿರುತ್ತೆ. ವಿತೌಟ್ ಕಂಪ್ಯಾರಿಸನ್ ನೋಡಿದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ವಿತ್ F&O ಪಾಸಿಬಲ್ ಇರುತ್ತೆ, ವಿತೌಟ್ ಇಂಪಾಸಿಬಲ್ ಆಗುತ್ತೆ. ಲಿಕ್ವಿಡಿಟಿ ಹೈ ಇರುತ್ತೆ ವಿತ್ F&O, ವಿತೌಟ್ F&O ಲೋ ಇರುತ್ತೆ. ವೊಲಟಿಲಿಟಿ ಕೂಡ ಬೆಟರ್ ಆಗಿರುತ್ತೆ ವಿತ್ F&O, ವಿತೌಟ್ ಮೇ ಬಿ ವರ್ಸ್ ಆಗ್ಬೋದು. ಇನ್ನು ರಿಟೇಲ್ ಪ್ರೊಟೆಕ್ಷನ್ ವಿತ್ F&O, ಎಜುಕೇಶನ್ ರಿಕ್ವೈರ್ಮೆಂಟ್ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು, ಜನ ಅರಿವನ್ನ ಮೂಡಿಸ್ಕೊಳ್ಬೇಕು. ವಿತೌಟ್ F&O ಫಾಲ್ಸ್ ಸೇಫ್ಟಿ, ಗ್ಲೋಬಲ್ ಇಮೇಜ್ ಸ್ಟ್ರಾಂಗ್ ಆಗಿರುತ್ತೆ F&O ಇದ್ರೆ. ವಿತೌಟ್ F&O ವೀಕ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ಎಲ್ಲ ಕಾರಣಕ್ಕೇನೆ F&O ನ ಬ್ಯಾನ್ ಮಾಡ್ತಾ ಇಲ್ಲ, ಬಹುಶಃ ಬ್ಯಾನ್ ಮಾಡೋದು ಇಲ್ಲ. ಒಟ್ಟಿನಲ್ಲಿ F&O ನ ಪ್ರಾಪರ್ಲಿ ಬಳಸ್ಕೊಂಡ್ರೆ ಎನರ್ಜಿ ಅಂಡ್ ಪ್ರೋಗ್ರೆಸ್ ಎರಡನ್ನು ಕೂಡ ಕೊಡುತ್ತೆ. ಕೇರ್ಲೆಸ್ಲಿ ಯೂಸ್ ಮಾಡಿದ್ರೆ ಡಿಸ್ಟ್ರಕ್ಷನ್ ಖಂಡಿತ ಮಾಡುತ್ತೆ. ನಾವ್ ಹೇಗ್ ಬಳಸ್ತೀವಿ ಅದ್ರ ಮೇಲೆ ಇದರ ಪರಿಣಾಮಗಳಿರುತ್ತೆ. ಅದನ್ನ ಆಸ್ ಎ ಎಡ್ಜಿಂಗ್ ಟೂಲ್ ಆಗಿ ನಾವು ಬಳಸ್ಕೊಂಡ್ವಾ ನಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ಪೆಕ್ಯುಲೇಷನ್ ಮಾಡಕ್ ಬಳಸ್ಕೊಂಡ್ವಾ ಲಾಸ್ ನ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಸರಿಗಳಿರಿ, ಬಹುಶಃ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. F&O ಯಾಕೆ ಬ್ಯಾನ್ ಮಾಡಲ್ಲ, ಬ್ಯಾನ್ ಮಾಡೋದ್ರಿಂದ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.